ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಇಂದು ಈ ದೇಶ ಕಂಡಂತಹ ಮಹಾನ್ ಸಂತ ತನ್ನ ಲೇಖನಗಳ ಮುಖಾಂತರ ಜನಮನ ಗೆದ್ದ ಅಪಾರ ಅಭಿಮಾನಿಗಳು, ಅಪಾರ ಭಕ್ತಾದಿಗಳನ್ನು ಹೊಂದಿರುವಂತಹ ಮಹಾನ್ ಸಂತ ಶಿಶುನಾಳ ಶರೀಫರ ಜಯಂತಿ. ಹಾಗಾಗಿ ನನ್ನ ಪರವಾಗಿ ಹಾಗೂ ನಮ್ಮ ಸಂಸ್ಥೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ಸಂತ ಶಿಶುನಾಳ ಶರೀಫರ ಎಲ್ಲ ಅನುಯಾಯಿಗಳಿಗೆ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ನಮ್ಮ ರಾಜ್ಯದಲ್ಲಿ 70 ಲಕ್ಷ ಅಧಿಕ ಮತದಾರರು ಮುಸಲ್ಮಾನ್ ಬಾಂಧವರು ಇದ್ದಾರೆ. ಅವ್ರಿಗೆ ಜಯಂತಿ ಅನ್ನೋದು ಒಂದೇ ಒಂದು ಜಯಂತಿ ಇತ್ತು, ಅದು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಶಹೀದ್ರವರ ಜಯಂತಿ. ಆ ಜಯಂತಿ ವಿವಾದಗಳಿಂದ, ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಪಕ್ಷದವರು ವಿರೋಧ ಮಾಡಿದ್ರು ಅಂತೇಳ್ಬಿಟ್ಟು ಸರ್ಕಾರನೇ ಆಚರಣೆ ಮಾಡಿದಂತಹ ಜಯಂತಿಯನ್ನು ಸರ್ಕಾರನೇ ರದ್ದು ಮಾಡ್ತು. ಆದರೂ ಕೂಡ ನಾವು ಅಲ್ಪಸಂಖ್ಯಾತರು ಸುಮ್ಮನೆ ಇದ್ವಿ. ನಾನು ಮೊನ್ನೆಯಷ್ಟೇ ಕಳೆದ ಗಾಂಧಿ ಜಯಂತಿಯಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಸಾಹೇಬರಿಗೆ, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಮನವಿ ಪತ್ರ ಕೊಟ್ಟೆ. ಅದು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸ್ಬೇಕು ಅಂತೇಳ್ಬಿಟ್ಟು ಹೇಳಿ, ನಮಗೆ ಈ ಅಲ್ಪಸಂಖ್ಯಾತರಿಗೆ ಜಯಂತಿ ಅನ್ನೋದು ಯಾವುದೂ ಇಲ್ಲ, ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು ವಿರೋಧ ಅಂತ ರಾಜ್ಯದಲ್ಲಿ ಅಶಾಂತಿ ಉಂಟಾಗುತ್ತೆ ಅಂತೇಳ್ಬಿಟ್ಟು ಭಾವಿಸಿ ರದ್ದು ಮಾಡಿದ್ದೀರಾ. ನಮಗೆ ಸಂತ ಶಿಶುನಾಳ ಶರೀಫರ ಜಯಂತಿ ಅಥವಾ ಈ ದೇಶದ ಮಾಜಿ ಪ್ರಧಾನಿ ಮಿಸೈಲ್ ಮ್ಯಾನ್ ಅಂತ ಪ್ರಖ್ಯಾತಿ ಪಡೆದಿರುವಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರ ಜಯಂತಿಯನ್ನಾದರೂ ಮಾಡಿಕೊಡಿ ಅಂತೇಳ್ಬಿಟ್ಟು ನಾನು ಹೇಳಿದೆ. ಯಾವುದಾದ್ರೂ ಒಂದು ವೃತ್ತಕ್ಕೆ ನಮ್ಮ ಅಬ್ದುಲ್ ಕಲಾಂ ಸಾಹೇಬ್ರದ್ದು ಇಲ್ಲಾಂದರೆ ಸಂತ ಶಿಶುನಾಳ ಶರೀಫರದ್ದು ಒಂದು ಜಯಂತಿ, ಅವರ ಒಂದು ಹೆಸರಿಡಬೇಕು ಅಂತೇಳ್ಬಿಟ್ಟು ನಾನು ಹಲವಾರು ಬಾರಿ ನಮ್ಮ ಶಾಸಕರಿಗೆ ಮನವಿ ಕೊಟ್ಟೆ. ಆದರೂ ಕೂಡ ಇದನ್ನು ಪರಿಗಣನೆಗೆ ನಮ್ಮ ಶಾಸಕರು ಆಗಲಿ ನಮ್ಮ ಸಚಿವರುಗಳಾಗಲಿ ತಗೊಂಡಿಲ್ಲ ಅಂತೇಳ್ಬಿಟ್ಟು ನಮಗೆ ಬೇಸರ ಆಗ್ತಾಯಿದೆ. ದಯವಿಟ್ಟು ಅಲ್ಪಸಂಖ್ಯಾತರು ಯಾವಾಗ ನೋಡಿದ್ರು, ಯಾವುದೇ ಒಂದು ಪಕ್ಷದವ್ರು ನೋಡಿದ್ರು ಅವರು ಕಾಂಗ್ರೆಸ್ ಪರ ಅಂತೇಳ್ಬಿಟ್ಟು ಹೇಳ್ತಾರೆ. ನಿಮಗೆ ಒಗ್ಗಟ್ಟಾಗಿ ಮತ ಚಲಾಯಿಸಿ ರಾಜ್ಯದಲ್ಲಿ ಸ್ಪಷ್ಟ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ದಯವಿಟ್ಟು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಸಾಹೇಬರು, ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ಇಂದು ಬಜೆಟ್ ಮಂಡನೆ. ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ಈ ಮುಸಲ್ಮಾನರಿಗೆ ಈ ರಂಜಾನ್ ಹಬ್ಬದ ಕೊಡುಗೆ ಸಂತ ಶಿಶುನಾಳ ಶರೀಫರ ಜಯಂತಿನೋ ಇಲ್ಲ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರ ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ದಯವಿಟ್ಟು ನಾನು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊತೇನೆ, ಎಲ್ಲರ ಜಯಂತಿ ನಮ್ಮ ರಾಜ್ಯ ಸರ್ಕಾರದಿಂದ ಆಚರಣೆ ಮಾಡ್ತಾ ಇದ್ದೀರಾ. ದಯವಿಟ್ಟು ನೀವು ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡೋಕ್ಕೆ ಸಾಧ್ಯ ಇದ್ದರೆ ಸಂತ ಶಿಶುನಾಳ ಶರೀಫರ ಜಯಂತಿ ಆಗಲಿ ಇಲ್ಲಾಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರ ಜಯಂತಿ ಆಚರಣೆ ಮಾಡಿಕೊಳ್ಳೇಬೇಕು ಅಂತೇಳ್ಬಿಟ್ಟು ಒತ್ತಾಯಿಸ್ತಾ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಚಿವರು ಕೂಡ ಹೇಳ್ತಾ ಇದ್ದೇನೆ, ದಯವಿಟ್ಟು ಮುಂಬರುವ ಒಂದು ದಿನಗಳಲ್ಲಿ ನಮಗೆ ಈ ಜಯಂತಿ ಆಚರಣೆ ಮಾಡುವಂಥ ಅವಕಾಶ ಕಲ್ಪಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ವಿನಂತಿಸ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.